ಸರೋಜಿನಿ ನಾಯ್ಡು, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಮಹಾದೇವಿ ಬಂಧುಗಳವರೇ, ಮೈತ್ರಿ ಶರಣ್ ಹಾಗೂ ಶಿಕ್ಷಕ ವೃಂದದವರಿಗೆ ಸ್ವಾಗತವನ್ನು ಕೋರೋಣ. ಇಂದು ವಿನಾಯಕ ಜ್ಞಾನ ವಿದ್ಯಾಶಾಲೆಯಲ್ಲಿ ಭಾಷಾ ಮಾಸಾಚರಣೆಯನ್ನು ಹಮ್ಮಿಕೊಂಡಿರುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ನನ್ನ ಕಾಲ 12ನೇ ಶತಮಾನದ ವರ್ಷವಾಗಿದ್ದು 430 ವಚನಗಳನ್ನು ನಾನು ರಚಿಸಿದ್ದೇನೆ. ನನ್ನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನ. ಆ ಕಾಲದಲ್ಲಿ ನಾನು ವಚನಗಳನ್ನು ಬರೆದೆ, ಏಕೆಂದರೆ ತಾಯ್ನುಡಿಯೇ ನನ್ನ ಆತ್ಮವಾಗಿತ್ತು. ಕನ್ನಡ ಭಾಷೆಯಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ನಡೆಸುವುದರಿಂದ ನಿಮ್ಮಲ್ಲಿ ಬರವಣಿಗೆಯ ಕೌಶಲ ಹೆಚ್ಚುತ್ತದೆ, ಭಾಷೆಗಳ ಬೆಳವಣಿಗೆಯಾಗುತ್ತದೆ, ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಯುತ್ತದೆ. ಎಲ್ಲರಿಗೂ ಶುಭವಾಗಲಿ. ಕೊನೆಯದಾಗಿ ನಾನೇ ಬರೆದಿರುವಂಥ ಒಂದು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜೆದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೊರೆಗಳಿಗಂಜೆದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವಕೀರ್ತಿ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮವು ಕನ್ನಡ ಭಾಷೆಯನ್ನು ಉಳಿಸುವ ಅಸ್ಮಿತೆಯನ್ನು ಕಾಪಾಡುವ ಕೆಲಸವಾಗಿದೆ. ಇಷ್ಟು ಹೊತ್ತು ಅಕ್ಕ ಮಹಾದೇವಿಯವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ನಾನು ಧಾರವಾಡದವನು. ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 8 ಜನ ಕವಿಗಳಲ್ಲಿ ನಾನು 2ನೇಯವನು. ನಾನು ಬರೆದಿರುವ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಹಲವಾರು ನಾಟಕಗಳು, ಕಾದಂಬರಿಗಳು, ಭಾವಗೀತೆಗಳನ್ನು ಬರೆದಿದ್ದೇನೆ. ನನ್ನ ಕನ್ನಡ ನನ್ನ ಹೆಮ್ಮೆ. ನಾಲಿಗೆಯ ಮೇಲೆ ಜೇನು, ಮಾತಿನಲ್ಲಿ ಸಿಹಿ ಎಂಬುದು ಕನ್ನಡ ಭಾಷೆ ಎಂಬುದು. ಕನ್ನಡವನ್ನು ಎಲ್ಲರೂ ಬೆಳೆಸುವ, ಬಳಸುವ ಕೆಲಸ ಮಾಡೋಣ. ಈ ಸ್ಪರ್ಧೆಗೆ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಿದೆ. ಜೈ ಹಿಂದ್. नमस्ते, मेरा नाम मैथिली शरण गुप्ता। प्यारे बच्चों, शिक्षा ही जीवन का सबसे बड़ा धन है। अपनी राष्ट्रीय भाषा हिंदी का सम्मान करो और उसका प्रचार करो। कठिन परिश्रम और अच्छे चरित्र से इस देश का नाम रोशन होता है। पढ़े आगे पढ़े और भारत माता की सेवा करो। धन्यवाद। जय हिंद, जय भारत। नमस्ते बच्चों, मेरा नाम महादेवी है। आज आप सबको नीचे आकर मुझे बहुत खुशी हो रही है। हमारी सबसे पुस्तक अच्छी दोस्त है, हमें ज्ञान का प्रकाश देती है। मेहनत और लगन से पूरा पढ़ाई, अब तभी तुम अपने सपने पूरा कर पाओगे। देश की उन्नति आप जैसी होनहार छात्रों के हाथ में है। हमेशा सत्य बोलो, सबका सम्मान करो, पर हर हिंदी भाषा पर गर्व करो। Namaste Gurudeva, you are my teacher. I learned so much from you. Namaste Sarojini, you make me proud. Your poems are very beautiful. You write about India, about freedom, about women, very good. Thank you Gurudeva, but I also learned from you. You said education should make us free. You said we must love our country and the world too. I like your lines Gurudeva. Gurudeva, what is your poetry for you? Poetry is like a song. We talk about nature, about peace, about love. It makes our heart happy and calm. For me, poetry is also a voice for women, a voice for good people, a voice for freedom. Thank you. Thank you.